గుడ్లా మళ్ళీ ఈయన కంజు కూర అంటారు వీళ్ళు మంచి గుడ్లు కంజు కూరగా ಇವ್ಲಲ್ಲು ಬೇಯಿಸಿದ್ದು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ರೆಸಿಪಿ ಗೌಜದಕ್ಕಿ ಮೊಟ್ಟೆ ಕರ್ರಿ. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹಾಗಾಗಿ ಇವತ್ತು ಈ ರೆಸಿಪಿನ ಮಾಡ್ತಾ ಇದ್ದೀನಿ. ಬನ್ನಿ ಗೌಜದಕ್ಕಿ ಮೊಟ್ಟೆ ಕರ್ರಿನ ಮಾಡೋಣ. ಮೊದಲಿಗೆ ಗೌಜದಕ್ಕಿ ಮೊಟ್ಟೆನ ಬೇಯಿಸ್ಕೋಬೇಕು. ಈಗ ಮೊಟ್ಟೆ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತೀನಿ. ಮೊಟ್ಟೆ ಬೆಂದಿದೆ. ಈಗ ಮೊಟ್ಟೆನ ಸೈಡಿಗೆ ತಕ್ಕೊಳ್ಳೋಣ. ಈ ಗೌಜದಕ್ಕಿ ಮೊಟ್ಟೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹಾಗಾಗಿ ಈ ಗೌಜದಕ್ಕಿ ಮೊಟ್ಟೆ ರೆಸಿಪಿ ನಿಮಗೂ ಉಪಯೋಗ ಆಗಲಿ ಅಂತ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತಂತೆ. ಹಾಗೆ ವಿಟಮಿನ್ಸು ಜಾಸ್ತಿ ಇರುತ್ತೆ, ಕ್ಯಾಲ್ಶಿಯಮ್ಮು ಜಾಸ್ತಿ ಇರುತ್ತೆ. ಆದರೆ ಇದು ಬಿಳಿ ಭಾಗ ಕಡಿಮೆ ಇರುತ್ತೆ, ಎಲ್ಲೋ ಭಾಗ ಜಾಸ್ತಿ ಇರುತ್ತೆ ಇದರಲ್ಲಿ. ಈ ಮೊಟ್ಟೆ ವಿಶೇಷತೆನೇ ಅದು. ತುಂಬ ರುಚಿಯಾಗಿರುತ್ತೆ ಗೌಜದಕ್ಕಿ ಮೊಟ್ಟೆ. ನೀವು ಒಂದ್ಸಲ ಟ್ರೈ ಮಾಡಿರಿ ಈ ರೆಸಿಪಿನ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಮಾಡೋ ಚೆನ್ನಾಗಿ ಅಡುಗೆ ಮಾಡಿಕೊಂಡು ಒಳ್ಳೊಳ್ಳೆ ಊಟನ ತಿಂದರೆ ಆರೋಗ್ಯ ಕೂಡ ಚೆನ್ನಾಗಿ ಮೇಂಟೈನ್ ಆಗಿ ಮಾಡ್ಬೋದು. ಈ ಲೇಯರ್ ಇರುತ್ತಲ್ಲ, ಈ ಲೇಯರ್ ನಿಂಗೆ ತಗೊಂಡ್ರೆ ಪತ್ರನ ಕ್ಲೀನಾಗಿ ಬಂದ್ಬಿಡುತ್ತೆ. ಈಗ ಗೌಜದಕ್ಕಿ ಮೊಟ್ಟೆ ಕರಿನ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಬಾಣಲೆ ಇಟ್ಕೊಂಡಿದ್ದೀನಿ. ಇವಾಗ ಅಡುಗೆ ಎಣ್ಣೆ, ಈಗ ಪಲಾವ್ ಎಲೆ ಹಾಕ್ತಾ ಇದ್ದೀನಿ, ಪುದೀನ, ಹಸಿಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿನ ಒಂದು 5 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಅದು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ಒಂದು 5 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ, ಅರಿಶಿನ ಪುಡಿ. ಅರಿಶಿನ ಪುಡಿ ಹಾಕೋದ್ರಿಂದ ಬೇಗನೆ ಟೊಮೊಟೊ ಹಣ್ಣು ಬೇಯುತ್ತೆ. ಹಾಗಾಗಿ ಟೊಮೊಟೊ ಹಣ್ಣು ಹಾಕಿದಾಗ ಅರಿಶಿನ ಪುಡಿ ಹಾಕಬೇಕು. ಕಲ್ಲುಪ್ಪು, ಖಾರದ ಪುಡಿ, ಗರಂ ಮಸಾಲ,
ಧನಿಯಾ ಪೌಡರ್, ಕಾಳುಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕೊಳ್ಳೋಣ. ನಮಗೆ ಒಂದು ಸ್ವಲ್ಪ ಗ್ರೇವಿ ಥರ ಬೇಕಲ್ವಾ, ಹಾಗಾಗಿ ನೀರು ಹಾಕೊಳ್ಳೋಣ. ಗ್ರೇವಿ ರೆಡಿಯಾಗಿದೆ. ಈಗ ಮೊಟ್ಟೆನ ಹಾಕೋಣ. ಕರಿಬೇವು, ಕೊತ್ತಂಬರಿ, ಆಹಾ, ಗೌಜದಕ್ಕಿ ಮೊಟ್ಟೆ ಕರ್ರಿ ರೆಡಿಯಾಗಿದೆ. ಒಂಚೂರು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ ಅಂತ ಟೇಸ್ಟ್ ನೋಡೋಣ. ಗ್ರೇವಿ ತುಂಬ ಚೆನ್ನಾಗಿದೆ ಗ್ರೇವಿ. ಆಹಾ, ನಾನು ಫಸ್ಟ್ ಟೈಮ್ ಈ ಗೌಜದ ಮೊಟ್ಟೆ ತಿಂತಾ ಇರೋದು. ತುಂಬ ಟೇಸ್ಟ್ ಆಗಿದೆ, ತುಂಬ ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿರಿ, ತಿನ್ನಿರಿ. ತುಂಬ ರುಚಿಯಾಗಿದೆ. ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಗೌಜ ಅಂತೀವಲ್ಲ, ಕಂಸು ನಾವು ಕಂಸು ಕಂಸು ಇಲ್ಲಿ ఆ గుడ్లను వేయించుకోండి, ఆ చిన్న గుడ్లు. మంజయ్య చెడు తీసుకుందా ఎప్పుడు